यतं तोयं यथा गतिं सागरं ಸರ್ವದೇವ ನಮಸ್ಕಾರ ಕೇಶವ ಪ್ರಜಾಪತಿ ಅನ್ನುವ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮುಖ್ಯ ಅತಿಥಿಗಳೇ ಹಾಗೂ ನಮ್ಮ ಉಪನ್ಯಾಸಕ ವೃಂದದವರೇ, ಊರಿನ ಗಣ್ಯರೇ, ಹಿರಿಯರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ವೃಂದವಾಗಿರುವಂತಹ ಸ್ಯಾಮ್ಯುಯಲ್ ಕನ್ನಡಿ ಸರ್ ಅವರೇ ಹಾಗೂ ಸಹೋದರ ಸಹೋದರಿ, ಇವತ್ತು ತಮಗೆಲ್ಲ ತಿಳಿದಿರುವ ಹಾಗೆ ಇಂದು ನಮ್ಮೆಲ್ಲ ಮೆಚ್ಚಿನ ಉಪನ್ಯಾಸಕರಾಗಿರುವಂತಹ ಸ್ಯಾಮ್ಯುಯಲ್ ಕನ್ನಡಿ ಸರ್ ಅವರ ಬೀಳ್ಕೊಡುಗೆ ಸಮಾರಂಭದ ಅಂಗವಾಗಿ ನಾನು ಒಂದೆರಡು ಅಂಶಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ ನಾನು ಪ್ರೈಮರಿ ಓದ್ತಿರ್ಬೇಕಾದ್ರೆ ಅವಾಗಿಂದ ನಾನು 3ನೇ ತರಗತಿಯಿಂದ ಓದ್ತಿರ್ಬೇಕಾದ್ರೆ ಅವರಿಂದ ಸರ್ ನೋಡಿ ನನಗೆ ಪರಿಚಯ. ಏಕೆಂದ್ರೆ ಇವರ ಮಿಸಸ್ ಆಗಿರುವಂತಹ ರತ್ನ ಟೀಚರ್ ಅವರ ಕೈಯಿಂದ ನಾವು ಅಲ್ಲೇ ಆ ಒಂದು ಪ್ರೈಮರಿಯಲ್ಲೇ ನಾವು ಕಲಿತಾ ಇದ್ದೀವಿ. ಆ ಒಂದು ಸಂದರ್ಭದಲ್ಲಿ ಮೇಡಮ್ ಅವರಿಗೆ ಕರೆದುಕೊಂಡು ಹೋಗ್ಬೇಕಾದ್ರೆ ಸರ್ ಅಲ್ಲಿ ಪಕ್ಕದಲ್ಲೇ ಪ್ರೌಢಶಾಲೆ ಇತ್ತು. ಪ್ರೌಢಶಾಲೆಯಲ್ಲಿ ಶ್ಯಾಮಲ್ ಸರ್ ಅವರು ಮಾಡ್ತಿದ್ರು, ಪ್ರೈಮರಿಯಲ್ಲಿ ಇವರು ಮಿಸಸ್ ರತ್ನ ಟೀಚರ್ ಆಗ್ತಿದ್ರು. ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಇದ್ರು. ಅವರು ಅವ್ರ ಜೊತೆ ಇರ್ಬೇಕಾದ್ರೆ ಸರ್ ಅವರು ಬಂದು ಕರ್ಕೊಂಡು ಅವ್ರಿಗೆ ಹೋಗಿದ್ರು. ಅವರಿಂದ ಸ್ವಲ್ಪ ನೋಡಿ ಪರಿಚಯ ಇತ್ತು. ನಂತರ ಈ ಒಂದು SSLC ಅಲ್ಲಿ ಮುಗಿದಾಗ PUC ಕಲಿಯಲು ಬಂದಾಗ ಇವರಿಂದ ನಾವು ತುಂಬಾ ಕಲಿತಿದ್ದೀನಿ ಅಂತ ಹೇಳ್ಬೋದು. ಮೊದಲನೇದಾಗಿ ಸರ್ ಅವರ ವ್ಯಕ್ತಿತ್ವ ಬಗ್ಗೆ ಹೇಳ್ಬೇಕಾದ್ರೆ ಇವರು ಒಂದು ಮಗುವಂತ ವ್ಯಕ್ತಿತ್ವ ಅಂತ ಹೇಳ್ಬೋದು. ಕಾರಣ ಒಂದು ನಮ್ಮ ಒಂದು ಅವರ ಒಂದು ಪಾಠ ಮಾಡಲು ಬಂದಾಗ ಎಲ್ಲರ ಒಂದು ಮುಖದಲ್ಲಿ ನಮ್ಮ ಸಹೋದರ ಅಥವಾ ನಮ್ಮ ಪಟ್ಟ ವಿದ್ಯಾರ್ಥಿಗಳಲ್ಲಿ ಒಂದು ಮಂದಹಾಸ ನಗವನ್ನು ಬಿಟ್ಟು ಕಾರಣ ಇಷ್ಟೇ. ಅವರು ಒಂದು ಪಾಠವನ್ನು ಮಾಡುತ್ತಿರ್ಬೇಕಾದ್ರೆ ಏನೋ ಒಂದು ಸಂತೋಷ, ಪಾಠದ ಜೊತೆಗೆ ನಮ್ಮನ್ನು ನಗಿಸುತ್ತಾ ನಾವು ಏನೇ ಪ್ರಶ್ನೆಗಳನ್ನು ಏನೇ ಒಂದು ಕೇಳಿದ್ರು ಸಹ ನಗುವಿನಿಂದ ಕಾಮಿಡಿ ಮುಖಾಂತರ ನಮ್ಗೆ ಅಷ್ಟೊಂದು ಅಚ್ಚುಕಟ್ಟಾಗಿ ನಮ್ಗೆ ಅರ್ಥಿಸಿದ್ರು. ತುಂಬಾ ಒಳ್ಳೆಯ ರೀತಿಯಾಗಿ ನಮ್ಗೆ ಸ್ಪೋರ್ಟ್ಸ್ ಅಲ್ಲಿ ಆಯ್ತು, ಯಾವುದೇ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಯ್ತು, ಯಾವುದೇ ರೀತಿ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಗೆ ಅವರು ಪ್ರೋತ್ಸಾಹ ನೀಡ್ತಿದ್ರು. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಅವರು ಕೂಡ ನಮ್ಮ ಒಂದು ಬ್ಯಾಚ್ ಸೆಕೆಂಡ್ PUC ಬ್ಯಾಚ್ ಕೊರೋನಾ ಬ್ಯಾಚ್ ಇತ್ತು. ಆ ಒಂದು ಕೊರೋನಾ ಬ್ಯಾಚ್ ಅಲ್ಲಿ ನಾವು ಒಂದು ತರಗತಿಗೆ ಹಾಜರಾಗ್ತೀವೋ ಇಲ್ಲ ಅನ್ನೋ ಭಯತ್ತು ಆದ್ರೂ ಕೂಡ ಒಂದು ಈ ಒಂದು ನಾವು 3 ತಿಂಗಳು ಅಟ್ಲೀಸ್ಟ್ ಆದ್ರೂ ಈ ಒಂದು ಇವರ ಕೈಯಲ್ಲಿ ಕಲ್ತಿದ್ದೇವೆ. ಒಂದು ವರ್ಷದಲ್ಲಿ ಹೇಳುವಂತಹ ವಿಷಯಗಳು ಕೂಡ ಶ್ಯಾಮಲ್ ಸರ್ ಅರ್ಥಶಾಸ್ತ್ರ 3 ತಿಂಗಳಲ್ಲಿ ಎಲ್ಲ ಸಿಲೆಬಸ್ ಶಾಸ್ತ್ರವನ್ನು ನಮಗೆ ಎಕ್ಸಾಮ್ ಪ್ರಿಪರೇಷನ್ ಮಾಡಿದ್ರು. ಇವರು ಮತ್ತೆ ಈ ಒಂದು ಕಾರ್ಯದಲ್ಲಿರುತ್ತೆ ಎಲ್ಲ ಉಪನ್ಯಾಸಕರು ಕೂಡ ಅವರು ಕೂಡ ನಮಗೆ ಒಂದು ರೀತಿಯಾಗಿ ಒಂದು ವರ್ಷದಲ್ಲಿ ಹೇಳುವ ಸಿಲೆಬಸ್ 3 ತಿಂಗಳಲ್ಲಿ ಎಕ್ಸಾಮ್ಗೆ ಒಂದು ರೀತಿಯಾಗಿ ನಮಗೆ ಅಷ್ಟೊಂದು ತಯಾರಿಯನ್ನು ನಡೆಸಿದ್ರು. ಅದು ಕೂಡ ಎಲ್ಲರಿಗೂ ಈ ಮುಖಾಂತರ ಧನ್ಯವಾದಗಳನ್ನು ಹೇಳುತ್ತೇನೆ. ಆ ಒಂದು ಬೀಳ್ಕೊಡೆ ಸಮಾರಂಭದಲ್ಲಿ ಹೇಳೋ ಅವಕಾಶ ಸಿಕ್ಕಿಲ್ಲ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲ ಉಪನ್ಯಾಸಕರು ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಒಂದು ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಶ್ಯಾಮಲ್ ಸರ್ ಅವರು ಈ ಒಂದು ಕಾಲೇಜನ್ನು ಬಿಟ್ಟು ಹೋಗುತ್ತಿರಬಹುದು, ಆದ್ರೆ ಯಾವತ್ತಿಗೂ ಅವರು ನಮಗೆ ಹೇಳಿಕೊಟ್ಟಂತಹ ವಿಷಯಗಳು, ಅವರು ನಮಗೆ ತೋರಿಸಿದಂತಹ ದಾರಿಗಳು, ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಮಾರ್ಗದರ್ಶನ, ಅವರು ಹೇಳಿಕೊಟ್ಟಂತಹ ಶಿಕ್ಷಣ ಯಾವತ್ತಿಗೂ ಕೂಡ ನಮ್ಮ ಮನಸ್ಸಲ್ಲಿ ಇರುತ್ತದೆ. ಅವರು ನಮ್ಮ ದೃಷ್ಟಿಯಿಂದ ನಮ್ಮನ್ನು ಬಿಟ್ಟು ಅಗಲುತ್ತಿರುವುದು, ಆದರೆ ಅವರು ಯಾವತ್ತಿಗೂ ನಮ್ಮ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ. ಶಾಶ್ವತವಾಗಿ ನಾವು ಅವರನ್ನು ನಮ್ಮ ಮನಸ್ಸಲ್ಲಿ ಇರಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ನೀವು ಬೇರೆ ಕಾಲಕ್ಕೆ ವರ್ಗಾವಣೆ ಬಿಟ್ಟಿದ್ರಿ, ಅದೇ ರೀತಿಯಾಗಿ ಇಲ್ಲಿ ಯಾವ ರೀತಿಯಾಗಿ ನೀವು ನಿಮ್ಮದೇ ಆದಂತಹ ಒಂದು ಪ್ರಭಾವ ಬೀರಿದ್ದೀರಿ, ಅದೇ ರೀತಿಯಾಗಿ ಕೂಡ ಅಲ್ಲಿಯೂ ಕೂಡ ನೀವು ಒಂದು ಒಳ್ಳೆಯ ಹೆಸರು ತರುತ್ತೀರಿ ಎಂದು ಆತ್ಮವಿಶ್ವಾಸದಿಂದ ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಅಂಶಗಳನ್ನು ಹೇಳಲು ಅನುವು ಮಾಡಿಕೊಟ್ಟಂತಹ ಮತ್ತು ಇದು ನನ್ನ ಸೌಭಾಗ್ಯವೆಂದು ಭಾವಿಸುತ್ತಾ ನನ್ನ ಒಂದು 2 ಅಂಶಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.